ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಈಗ ಕಾಂಗ್ರೆಸ್ ಶಾಸಕರ ಮಧ್ಯರಾತ್ರಿಯ ವಿದೇಶ ಪ್ರಯಾಣ ಏನಿದೆ ಅದು ಬಹಳ ಸದ್ದು ಮಾಡ್ತಾ ಇದೆ. ಈ ಕುರ್ಚಿ ಕಿತ್ತಾಟದ ನಡುವೆ ಕೈಪಾಳ್ಯದಲ್ಲಿ ಇದು ಬಹಳ ದೊಡ್ಡ ಸಂಚಲನವನ್ನ ಮೂಡಿಸಿರುವಂಥದ್ದು. ರಾತ್ರೋರಾತ್ರಿ ವಿಮಾನ ಏರಿದ್ರು ಶಾಸಕರು. ಕಾಂಗ್ರೆಸ್ ಶಾಸಕರ ಈ ಮಧ್ಯರಾತ್ರಿ ವಿದೇಶ ಪ್ರವಾಸ ಕೈಗೊಂಡಿರೋದು, ಕುರ್ಚಿ ಕಿತ್ತಾಟದ ನಡುವೆ ಈ ರೀತಿ ಫಾರಿನ್ ಟೂರ್ ಹೊರಟಿರೋದು. ಏನಿಲ್ಲ ಅಂತ ಹೇಳ್ತಲೇ ಏರ್ಪೋರ್ಟ್ಗೆ ಶಾಸಕರು ದೌಡಾಯಿಸಿದ್ರು. ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್, ಕೊಲಂಬಿಯಾ ಅತ್ತ ಶಾಸಕರು ಹೋಗ್ತಾ ಇದ್ದಾರೆ. ಸ್ಪಾನ್ಸರ್ ಮಾಡಿಸಿದ್ ಯಾರೋ ಗೊತ್ತಿಲ್ಲ ಅಂತಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಕಾಂಗ್ರೆಸ್ ಶಾಸಕರ ಈ ಮಧ್ಯರಾತ್ರಿ ವಿದೇಶ ಪ್ರಯಾಣ ಅಂದ್ರೆ ವಿದೇಶ ಪ್ರಯಾಣಕ್ಕೆ ನಿನ್ನೆ ರಾತ್ರಿ ಏನು ಹೊರಟರು, ಇದು ಈಗ ಕುತೂಹಲ ಮೂಡಿಸ್ತಾ ಇದೆ. ಯಾರ್ಯಾರು ಹೋಗ್ತಿದ್ದಾರೆ ಅನ್ನೋದನ್ನ ಗಮನಿಸ್ತಾ ಇದೀವಿ. ಏನಿಲ್ಲ ಅಂತಲೇ ಪುಟ್ಟರಂಗ ಶೆಟ್ಟಿ ಅವರು ಸೇರಿದಂತೆ ಹಲವು ಶಾಸಕರು ಈ ರೀತಿ ವಿದೇಶ ಪ್ರವಾಸಕ್ಕೆ ಹೊರಟಿರೋದು. ಪುಟ್ಟರಂಗ ಶೆಟ್ಟಿ ಅವರು, ಬಿ ದೇವೇಂದ್ರಪ್ಪ ಅವರು, ಜಗಳೂರು ಶಾಸಕ, ಒಬ್ಬೊಬ್ಬರಾಗಿ ವಿಮಾನ ಏರೋದಕ್ಕೆ ಏರ್ಪೋರ್ಟ್ಗೆ ಬಂದಿಳಿದಂತಹ ದೃಶ್ಯ ನೋಡ್ತಾ ಇದ್ದೀವಿ. ಜೊತೆಗೆ ಅವರ ಬೆಂಬಲಿಗರು ಕೂಡ ಜೈಕಾರ ಹಾಕಿ ಅವರನ್ನ ಫಾರಿನ್ ಟ್ರಿಪ್ಗೆ ಕಳಿಸ್ಕೊಡ್ತಾ ಇದ್ದಾರೆ. ಇದು ಯಾವುದೋ ಇಲಾಖೆ ಟ್ರಿಪ್ ಅಲ್ಲ, ವೈಯಕ್ತಿಕ ಟ್ರಿಪ್ ಅನ್ನೋದನ್ನ ಈಗಾಗಲೇ ಇಲಾಖೆಯಿಂದ ಹೇಳಲಾಗ್ತಾ ಇತ್ತು. ಯಾವ ಕಾರಣಕ್ಕಾಗಿ ಈ ಸಂದರ್ಭದಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ವಿದೇಶ ಪ್ರವಾಸಕ್ಕೆ ಶಾಸಕರು ಹೋಗ್ತಿದ್ದಾರೆ? ಕ್ಷೇತ್ರದ ಕೆಲಸ ಮಾಡೋರು ಯಾರು? ಜನರ ಅಹವಾಲ್ ಕೇಳೋರು ಯಾರು? ಈ ಪ್ರಶ್ನೆಗಳೆಲ್ಲ ಪ್ರಶ್ನೆಯಾಗಿ ಉಳಿದಿದೆ. ಆದರೆ ಕಾಂಗ್ರೆಸ್ ಶಾಸಕರ ಈ ವಿದೇಶ ಪ್ರಯಾಣ, ಅದರ ಹಿಂದಿರುವಂತಹ ಮರ್ಮ, ಇದೇನು ಶಕ್ತಿ ಪ್ರದರ್ಶನ ಸಿದ್ದರಾಮಯ್ಯ ಅವರ ಬಣದಿಂದ? ಈ ರೀತಿ ಸಿಎಂ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಶಾಸಕರು ವಿದೇಶಕ್ಕೆ ಹಾರಿದ್ದಾರೆ. ಮಧ್ಯರಾತ್ರಿಯೇ ಏರ್ಪೋರ್ಟ್ಗೆ ಹೋಗಿರುವಂಥದ್ದು 11 MLAಗಳು ಹಾಗೂ MLCಗಳು ಫಾರಿನ್ ಟೂರ್ ಹೋಗಿದ್ದಾರೆ. ಎಲ್ಲಿಗೆ ಹೋಗ್ತಿದ್ದೀರಾ ಎನ್ನುವ ಪ್ರಶ್ನೆಗೆ ಸಿಕ್ಕಿದ್ದು ಖಾಸಗಿ ಪ್ರವಾಸ ಎನ್ನುವಂತಹ ರೆಡಿಮೇಡ್ ಉತ್ತರ. ಈ ಬಗ್ಗೆ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಸಿಎಂ ಸೀಟ್ ಫೈಟ್ ನಡುವೆ ಕೈ ಶಾಸಕರ ವಿದೇಶ ಪ್ರವಾಸ ಹೊರಟವರಲ್ಲಿ ಸಿದ್ದು ಆಪ್ತರೇ ಹೆಚ್ಚು, ಟಿಕೆ ಬಣದಲ್ಲಿ ಕಿಚ್ಚು. ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಅನ್ನೋ ಚರ್ಚೆಯೇ ಗೊಂದಲದ ಗೂಡಾಗಿದೆ. ಈ ಮಧ್ಯೆ ಸಿಎಂ ಆಪ್ತ ಬಣದ ಬಹುಪಾಲು ಶಾಸಕರು ವಿದೇಶಿ ಪ್ರವಾಸಕ್ಕೆ ತೆರಳಿದ್ದಾರೆ. ಮೊದಲು ಸರ್ಕಾರಿ ಪ್ರಾಯೋಜಿತ ಎಂಬ ಅರ್ಥದಲ್ಲಿ ಹೊರಬಿದ್ದಿದ್ದ ಈ ಟೂರ್ ಈಗ ಖಾಸಗಿ ಟ್ರಿಪ್ ಆಗಿ ಬದಲಾಗಿದೆ. ಮಧ್ಯರಾತ್ರಿ 12:20 ವಿಮಾನದಲ್ಲಿ 11 ಶಾಸಕರು, MLCಗಳು ವಿದೇಶಕ್ಕೆ ಹಾರಿದ್ದಾರೆ. ಜಗಳೂರು ಶಾಸಕ ದೇವೇಂದ್ರಪ್ಪ, ಚಿಕ್ಕಮಗಳೂರು ಶಾಸಕ HD ತಮ್ಮಯ್ಯ, ಸಿಂಧನೂರು ಶಾಸಕ ಹಂಪನಗೌಡ ಬಾದರ್ಲಿ, ಚಾಮರಾಜನಗರ ಶಾಸಕ ಪುಟ್ಟರಂಗ ಶೆಟ್ಟಿ, ಸಿರಗುಪ್ಪ ಶಾಸಕ BM ನಾಗರಾಜ್, ಇಂಡಿ ಶಾಸಕ ಯಶವಂತರಾಯಗೌಡ ಪಾಟೀಲ, ಸಚಿವ SS ಮಲ್ಲಿಕಾರ್ಜುನ್, ವಿಧಾನ ಪರಿಷತ್ ಸದಸ್ಯರುಗಳಾದ ಶರಣಗೌಡ ಬಯ್ಯಾಪುರ, ವಸಂತ್ ಕುಮಾರ್, ನಾಗರಾಜ್ ಯಾದವ್, ಡಾಕ್ಟರ್ ಡಿ ತಿಮ್ಮಯ್ಯ ವಿದೇಶಕ್ಕೆ ತೆರಳಿದ್ದಾರೆ. ಮಲೇಷಿಯನ್ ಏರ್ಲೈನ್ಸ್ನ MH193 ವಿಮಾನದಲ್ಲಿ ಶಾಸಕರು ತೆರಳಿದ್ದಾರೆ. ಆಸ್ಟ್ರೇಲಿಯಾಗೆ ನೇರ ವಿಮಾನ ಇಲ್ಲದ ಕಾರಣ ಟ್ರಾನ್ಸಿಟ್ ಫ್ಲೈಟ್ ಮೂಲಕ ತೆರಳಲು ಪ್ಲಾನ್ ಮಾಡಿದ್ದಾರೆ. ಬೆಂಗಳೂರಿಂದ ಮಲೇಷಿಯಾ ರಾಜಧಾನಿ ಕೌಲಾಲಂಪುರಕ್ಕೆ ತೆರಳಿದ ಶಾಸಕರು ಕೆಲವೇ ಕ್ಷಣಗಳಲ್ಲಿ ಅಲ್ಲಿಂದ ಆಸ್ಟ್ರೇಲಿಯಾಗೆ ಪ್ರಯಾಣ ಬೆಳೆಸಲಿದ್ದಾರೆ. ಆಸ್ಟ್ರೇಲಿಯಾ ಹಾಗೂ ನ್ಯೂಜಿಲೆಂಡ್ ಹೋಗೋ ಶಾಸಕರು ಮಾರ್ಚ್ 1ರವರೆಗೆ ಅಲ್ಲೇ ಉಳಿದುಕೊಳ್ಳಲಿದ್ದಾರೆ. ವಿಚಾರ ಅಂದ್ರೆ ಆರಂಭದಲ್ಲಿ 35 ಶಾಸಕರು ರೆಡಿಯಾಗಿದ್ರು. ಬರ್ತಾ ಶಾಸಕರ ಸಂಖ್ಯೆ 21ಕ್ಕೆ ಇಳಿದಿತ್ತು. ಆದ್ರೆ ರಾತ್ರಿ ಆಗ್ತಿದ್ದಂತೆ 11 ಶಾಸಕರು ಮಾತ್ರ ವಿದೇಶಕ್ಕೆ ಹಾರಿದ್ದಾರೆ. ಮತ್ತೊಂದೆಡೆ ಸಚಿವ SS ಮಲ್ಲಿಕಾರ್ಜುನ್ ಪತ್ನಿ ಹಾಗೂ ಸಂಬಂಧಿಕರ ಜೊತೆಗೆ ಕೊಲಂಬಿಯಾಗೆ ತೆರಳಿದ್ದಾರೆ. ನಿನ್ನೆ ಬೆಳಗ್ಗೆ 7 ಸ್ನೇಹಿತರು, ಸಂಬಂಧಿಕರು, ಪತ್ನಿ ಜೊತೆ SS ಮಲ್ಲಿಕಾರ್ಜುನ ಕೆಂಪೇಗೌಡ ಏರ್ಪೋರ್ಟ್ನಿಂದ ಥೈಲ್ಯಾಂಡ್ನ ಫುಕೆಟ್ ನಗರಕ್ಕೆ ತೆರಳಿದ್ದು ಅಲ್ಲಿಂದ ದಕ್ಷಿಣ ಅಮೆರಿಕದ ಕೊಲಂಬಿಯಾಗೆ ಪ್ರಯಾಣ ಬೆಳೆಸಲಿದ್ದಾರೆ. ಶಾಸಕರು ವಿದೇಶಕ್ಕೆ ಹಾರುವ ಮುನ್ನ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ರಣದೀಪ್ ಸುರ್ಜೇವಾಲಾಗೆ ಮಾಹಿತಿ ನೀಡಿದ್ದಾರೆ.
ಅವರು ಏನೇ ಮಾಹಿತಿ ನೀಡಿದ್ರು ಖಾಸಗಿ ಟೂರ್ ಈಗ ಪೊಲಿಟಿಕಲ್ ಟೂರ್ ಎನ್ನುವ ರೀತಿ ಬಿಂಬಿತವಾಗಿದೆ. ಯಾಕಂದ್ರೆ ಪಶುಸಂಗೋಪನಾ ಸಚಿವ ವೆಂಕಟೇಶ್ ಅವರ ನೇತೃತ್ವದಲ್ಲೇ ಪ್ರವಾಸ ಹೊರಟಿದ್ದಾರೆ ಎನ್ನಲಾಗಿತ್ತು. ಆದ್ರೆ ಈ ಬಗ್ಗೆ ಪ್ರತಿಕ್ರಿಯಿಸಿರೋ ವೆಂಕಟೇಶ್, ನಾನು ಫಾರಿನ್ಗೆ ಹೋಗ್ತಾ ಇಲ್ಲ ಅಂದಿದ್ದಾರೆ. ಶಾಸಕರನ್ನ ಫಾರಿನ್ಗೆ ಕಳುಹಿಸೋಕೆ ನಾನೇನು ಸಿಎಂ ಆಗ್ಬೇಕಾ ಅಂತ ಪ್ರಶ್ನಿಸಿದ್ದಾರೆ. ಹಾಗಾದ್ರೆ ಸಿಎಂ ಕುರ್ಚಿ ಉಳಿಸಿಕೊಳ್ಳುವವರು ಫಾರಿನ್ಗೆ ಕಳಿಸ್ತಾ ಇದ್ದಾರಾ ಅನ್ನೋ ಪ್ರಶ್ನೆಗೆ ಗೊತ್ತಿಲ್ಲ ಅಂತ ಜಾರ್ಕೊಂಡಿದ್ದಾರೆ. ನನ್ನೂ ಕರೆದಿದ್ರು ಅವ್ರು ಹೋಗುವಾಗ. ನಾನು ಮೊದಲು ಬರ್ತೀನಿ ಅಂತ ಹೇಳಿದ್ದೆ. ಕೆಲಸ ಆಗಲಿಲ್ಲ ಬರ್ತೀನಪ್ಪ ನಾನು. ಈಗ ನಾನು ಹೋಗ್ತಾ ಇಲ್ಲ ಅಷ್ಟೇ. ಪ್ರಯೋಜತ್ವ ನಾನೇ ಮಾಡಿ ಪ್ರಯೋಜತ್ವ ನಾನು ಮುಖ್ಯಮಂತ್ರಿ ಆಗ್ಬೇಕಾ? ನಾನ್ಯಾಕೆ ಮಾಡಕ್ಕೆ ಹೋಗಿ? ನನಗೆ ಗೊತ್ತಿಲ್ಲ. ಶಾಸಕರ ವಿದೇಶ ಪ್ರವಾಸದ ಬಗ್ಗೆ ಪ್ರತಿಕ್ರಿಯಿಸಿದ ಡಿಕೆ ಶಿವಕುಮಾರ್, ಯಾರು ಸ್ಪಾನ್ಸರ್ ಮಾಡ್ತಿದ್ದಾರೋ ಮಾಹಿತಿ ಇಲ್ಲ ಅನ್ನೋ ಮೂಲಕ ಪರೋಕ್ಷವಾಗಿ ಅಸಮಾಧಾನ ಹೊರಹಾಕಿದ್ದಾರೆ. ಆದ್ರೆ ಸಚಿವ ದಿನೇಶ್ ಗುಂಡೂರಾವ್ ಸ್ಪಾನ್ಸರ್ ಅನ್ನೋದು ಊಹಾಪೋಹ ಅಂತಿದ್ದಾರೆ. ನನಗೆ ಯಾವ ಟೂರ್ ಬಗ್ಗೆನೂ ನನಗೆ ಗೊತ್ತಿಲ್ಲ. ಅವ್ರವ್ರ ವೈಯಕ್ತಿಕವಾದ ವಿಚಾರಗಳಿದೆಯೋ ಇಲ್ಲ ಯಾರು ಕಳಿಸ್ತಾ ಇದ್ದಾರೋ ಯಾರು ಸ್ಪಾನ್ಸರ್ ಮಾಡ್ತಾ ಇದ್ದಾರೋ ನನಗೇನು ಗೊತ್ತಿಲ್ಲ. ಸೊ ಅದು ಅವ್ರುಂಟು, ಟೂರ್ ಹೋಗ್ತಾ ಇರೋರು ಉಂಟು, ಕಳಿಸ್ತಾ ಇರೋರು ಉಂಟು, ಅವ್ರುಂಟು. ಯಾರು ಕಳಿಸ್ತಾ ಇದ್ದಾರೆ ಹೇಗೆ ಅದೇ ನೋಡ್ರಿ, ಇದೆಲ್ಲ ಸುಮ್ಮನೆ ಊಹಾಪೋಹಗಳು. ಅವ್ರುಗಳೆಲ್ಲ ಶಾಸಕರುಗಳು, ಆಯ್ತಾ? ಅವರೆಲ್ಲ ಏನು ಸಣ್ಣ ಪುಟ್ಟದವರೇನಲ್ಲ. ಅವ್ರು ವಿದೇಶಕ್ಕೆ ಪ್ರವಾಸ ಹೋಗ್ತಾ ಇದಾರೆ ಅಂತ ಹೇಳಿದ್ರೆ ಅವರೆಲ್ಲ ಹೋಗ್ತಾ ಇದ್ದಾರೆ. ಇನ್ನು ಶಾಸಕ ಶಿವಗಂಗಾ ಬಸವರಾಜ್, ಶಾಸಕರ ವಿದೇಶಿ ಪ್ರವಾಸಕ್ಕೆ ನನ್ನ ಆಕ್ಷೇಪ ಇಲ್ಲ ಎನ್ನುತ್ತಲೇ ಬಜೆಟ್ ಸಮಯದಲ್ಲಿ ಹೋಗೋದು ಸೂಕ್ತ ಅಲ್ಲ ಎಂದಿದ್ದಾರೆ. ಮತ್ತೊಂದು ಕಡೆ ಯತೀಂದ್ರ ಸಿದ್ದರಾಮಯ್ಯ, ಹೋಗೋರಿಗೆ ಬೇಡ ಎನ್ನಲು ಆಗಲ್ಲ ಅಂತಿದ್ದಾರೆ. ಬಜೆಟ್ ಪೂರ್ವಭಾವಿ ನಡೀತಾ ಇದೆ. 6ನೇ ತಾರೀಕು ಬಜೆಟ್ ಮಂಡಿಸ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಈ ಸಂದರ್ಭದಲ್ಲಿ ನಾವು ಇಲ್ಲಿ ಏನಾದ್ರು ಕ್ಷೇತ್ರಕ್ಕೆ ಅನುದಾನ ಕೇಳೋದ್ರ ಬಗ್ಗೆ ನಾವು ಚಿಂತನೆ ಮಾಡಬೇಕು ಬಿಟ್ಟರೆ ವಿದೇಶ ಪ್ರವಾಸ ಹೋಗೋದು ಸೂಕ್ತ ಅಲ್ಲ. ಅವ್ರು ಹೋಗೋಕ್ಕೆ ನಂದೇನು ಅಭ್ಯಂತರನೂ ಇಲ್ಲ. ಆಮೇಲೆ ನಾನು ಅವರಿಗೆ ಹೋಗ್ಬೇಡ್ರಿ ಅಂತ ಹೇಳೋಕ್ಕೂ ಬರೋದಿಲ್ಲ. ಅವ್ರವ್ರ ವೈಯಕ್ತಿಕ ವಿಷಯ. ಅವರೀಗ ಸರ್ಕಾರದ ಹಣದಿಂದ ಏನು ಹೋಗ್ತಿಲ್ಲ. ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಎಲ್ಲರೂ ಅವ್ರವ್ರ ಹಣ ಹಾಕ್ಕೊಂಡು ವಿದೇಶ ಪ್ರವಾಸಕ್ಕೆ ಹೋಗ್ತಿದ್ದಾರೆ. ಸೊ ಅವ್ರು ವೈಯಕ್ತಿಕವಾಗಿ ಹೋಗ್ತೀನಿ ಅಂತಂದರೆ ಅದಕ್ಕೆ ಬೇಡ ಅನ್ನೋದಕ್ಕೆ ನಾವು ಹೇಳೋಕ್ಕಾಗಲ್ಲ. ಏನೋ ಸ್ಟಡಿ ಮಾಡೋಕ್ಕೆ ಹೋಗ್ತಾರೆ ಅಂತ ಏನೋ ಹೇಳಿದ್ರು. ನಾನು ಅದ್ರ ಬಗ್ಗೆ ಕೇಳಕ್ಕೆ ಹೋಗಿಲ್ಲ. ರಾಜಕೀಯ ಬೆಳವಣಿಗೆಗಳಿಂದ ಹೋಗ್ತಾ ಇದ್ದಾರೆ ಏನು? ರಾಜಕೀಯ ಬೆಳವಣಿಗೆಗೂ ಇದಕ್ಕೆ ಏನು ಸಂಬಂಧ? ರಾಜಕೀಯ ಬೆಳವಣಿಗೆ ಏನೇ ಇದ್ರು ಅವ್ರು ಹೋಗೋದು ಹೋಗ್ತಾರೆ. ಇದೇ ರೀತಿ ಶಾಸಕ ಇಕ್ಬಾಲ್ ಹುಸೇನ್, ರಾಮನಗರವೇ ನನ್ನ ಪಾಲಿನ ಫಾರಿನ್ ಅಂದ್ರೆ KN ರಾಜಣ್ಣ ಲೋಕೋ ಭಿನ್ನ ರುಚಿ ಅಂತ ವಿಭಿನ್ನ ಪ್ರತಿಕ್ರಿಯೆ ಹೊರಹಾಕಿದ್ದಾರೆ. ನನಗೆ ರಾಮನಗರನೇ ಫಾರಿನ್. ನಾನು ಬೆಳಗ್ಗೆ ಇಲ್ಲಿ ಬಂದ್ರೇ ನನಗಿಲ್ಲೇ ಎಲ್ಲ ಕಾಣ್ತದೆ. ಏನೇನು ಬೇಕು ನಾನು ಏನೇನು ಮಾಡ್ತೀನಿ ಅದನ್ನು ನನಗಿಲ್ಲೇ ಕಾಣ್ತದೆ. ಇದೇ ನನ್ನ ಫಾರಿನ್ನು. ಲೋಕೋ ಭಿನ್ನ ರುಚಿ ಅಂತ ಹೇಳ್ತಾರಲ್ಲ, ಹಾಗೆ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ನೋಡ್ತಾರೆ. ನಾಯಕತ್ವ ಎಂಬ ಬೆಂಕಿಯಲ್ಲಿ ಧಗಧಗಿಸ್ತಾ ಇರೋ ಕೈ ಮನೆಯಲ್ಲಿ ಈಗ ಶಾಸಕರ ಫಾರಿನ್ ಟ್ರಿಪ್ ಬೇರೆಯದ್ದೇ ಗಾಳಿ ಬೀಸ್ತಾ ಇದೆ. ಗೊಂದಲಕ್ಕೆ ತೆರೆ ಎಳೆಯಬೇಕಿದ್ದ ಹೈಕಮಾಂಡ್ ಸ್ಥಳೀಯ ಸಮಸ್ಯೆ ಅಂತ ಕೈ ತೊಳೆದುಕೊಂಡಿದೆ. ಪ್ರಸನ್ನ, ಹರೀಶ್ ಜೊತೆ ಈರಣ್ಣ ಬಸವ, TV9 ಬೆಂಗಳೂರು.